ಜೀವನ ಎಂದರೆ ಸುಲಭದ ಹಾದಿಯಲ್ಲ. ಪ್ರತಿದಿನವೂ ಒಂದು ಪರೀಕ್ಷೆ, ಪ್ರತಿ ಕ್ಷಣವೂ ಒಂದು ಪಾಠ. ನಾವು ಬಿದ್ದಾಗಲೇ ಎದ್ದು ನಿಲ್ಲುವ ಶಕ್ತಿ ಕಲಿಯುತ್ತೇವೆ. ಕಷ್ಟ ಬಂದಾಗ ಓಡಿಹೋಗುವುದು ಪರಿಹಾರ ಅಲ್ಲ, ಎದುರಿಸುವುದೇ ನಿಜವಾದ ಗೆಲುವು. ನಿನ್ನ ಕನಸು ದೊಡ್ಡದಾದಷ್ಟು ಹಾದಿ ಕಠಿಣವಾಗಿರುತ್ತದೆ, ಆದರೆ ತಲುಪಿದಾಗ ಅದರ ಮೌಲ್ಯ ಅಮೂಲ್ಯವಾಗಿರುತ್ತದೆ. ನೀನು ಇಂದು ಮಾಡುವ ಚಿಕ್ಕ ಪ್ರಯತ್ನಗಳು ನಾಳೆ ದೊಡ್ಡ ಫಲ ಕೊಡುತ್ತವೆ. ಯಾರೂ ಹುಟ್ಟುತ್ತನೇ ಗೆದ್ದವರಲ್ಲ, ಎಲ್ಲರೂ ಹೋರಾಡಿಯೇ ಗೆದ್ದವರು. ಜನರ ಮಾತು ಕೇಳಿ ನಿಲ್ಲಬೇಡ, ನಿನ್ನ ಮನಸ್ಸಿನ ಮಾತು ಕೇಳಿ ನಡೆಯು. ಸಮಯ ನಿನ್ನನ್ನು ಪರೀಕ್ಷಿಸಬಹುದು, ಆದರೆ ಸಹನೆ ನಿನ್ನನ್ನು ಗೆಲ್ಲಿಸುತ್ತದೆ. ಸೋಲು ಅಂತ್ಯ ಅಲ್ಲ, ಅದು ಹೊಸ ಆರಂಭ. ನೀನು ಎಷ್ಟು ಬಾರಿ ಬಿದ್ದೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಬಾರಿ ಎದ್ದು ನಿಂತೆ ಅನ್ನೋದೇ ಮಹತ್ವ. ಕಣ್ಣೀರಲ್ಲಿ ಮುಳುಗಿದ ಕನಸುಗಳು ಧೈರ್ಯದಿಂದ ಹೊರಬಂದರೆ ನಿಜವಾಗುತ್ತವೆ. ಬದುಕು ನಿನ್ನನ್ನು ತಗ್ಗಿಸಿದಷ್ಟು ನೀನು ಇನ್ನಷ್ಟು ಎತ್ತರಕ್ಕೆ ಏರಬೇಕು. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ಶ್ರಮ, ಶಿಸ್ತು ಮತ್ತು ನಂಬಿಕೆ, ಈ ಮೂರು ಇದ್ದರೆ ಯಾವುದೂ ಅಸಾಧ್ಯವಲ್ಲ. ಜನ ನಗಬಹುದು, ನಿನ್ನನ್ನು ನಂಬದೇ ಇರಬಹುದು, ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು. ನಿನ್ನ ಕಥೆಯ ಹೀರೋ ನೀನೇ. ಸಮಯ ಯಾರನ್ನೂ ಕಾಯುವುದಿಲ್ಲ. ಇಂದು ನಾಳೆ ಮಾಡ್ತೀನಿ ಅಂದ್ರೆ ನಾಳೆ ಇನ್ನೊಂದು ದಿನ ಆಗುತ್ತದೆ. ಆದ್ದರಿಂದ ಇಂದೇ ಆರಂಭ ಮಾಡು. ಸಣ್ಣ ಹೆಜ್ಜೆಯು ದೊಡ್ಡ ಪ್ರಯಾಣಕ್ಕೆ ಆರಂಭ. ನೀನು ಬದಲಾಗಿದ್ದರೆ ನಿನ್ನ ಬದುಕು ಬದಲಾಗು. ಜೀವನ ಎಂದರೆ ಸುಲಭದ ಹಾದಿಯಲ್ಲ. ಪ್ರತಿದಿನವೂ ಒಂದು ಪರೀಕ್ಷೆ, ಪ್ರತಿ ಕ್ಷಣವೂ ಒಂದು ಪಾಠ. ನಾವು ಬಿದ್ದಾಗಲೇ ಎದ್ದು ನಿಲ್ಲುವ ಶಕ್ತಿ ಕಲಿಯುತ್ತೇವೆ. ಕಷ್ಟ ಬಂದಾಗ ಓಡಿಹೋಗುವುದು ಪರಿಹಾರ ಅಲ್ಲ, ಎದುರಿಸುವುದೇ ನಿಜವಾದ ಗೆಲುವು. ನಿನ್ನ ಕನಸು ದೊಡ್ಡದಾದಷ್ಟು ಹಾದಿ ಕಠಿಣವಾಗಿರುತ್ತದೆ, ಆದರೆ ತಲುಪಿದಾಗ ಅದರ ಮೌಲ್ಯ ಅಮೂಲ್ಯವಾಗಿರುತ್ತದೆ. ನೀನು ಇಂದು ಮಾಡುವ ಚಿಕ್ಕ ಪ್ರಯತ್ನಗಳು ನಾಳೆ ದೊಡ್ಡ ಫಲ ಕೊಡುತ್ತವೆ. ಯಾರೂ ಹುಟ್ಟುತ್ತನೇ ಗೆದ್ದವರಲ್ಲ, ಎಲ್ಲರೂ ಹೋರಾಡಿಯೇ ಗೆದ್ದವರು. ಜನರ ಮಾತು ಕೇಳಿ ನಿಲ್ಲಬೇಡ, ನಿನ್ನ ಮನಸ್ಸಿನ ಮಾತು ಕೇಳಿ ನಡೆಯು. ಸಮಯ ನಿನ್ನನ್ನು ಪರೀಕ್ಷಿಸಬಹುದು, ಆದರೆ ಸಹನೆ ನಿನ್ನನ್ನು ಗೆಲ್ಲಿಸುತ್ತದೆ. ಸೋಲು ಅಂತ್ಯ ಅಲ್ಲ, ಅದು ಹೊಸ ಆರಂಭ. ನೀನು ಎಷ್ಟು ಬಾರಿ ಬಿದ್ದೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಬಾರಿ ಎದ್ದು ನಿಂತೆ ಅನ್ನೋದೇ ಮಹತ್ವ. ಕಣ್ಣೀರಲ್ಲಿ ಮುಳುಗಿದ ಕನಸುಗಳು ಧೈರ್ಯದಿಂದ ಹೊರಬಂದರೆ ನಿಜವಾಗುತ್ತವೆ. ಬದುಕು ನಿನ್ನನ್ನು ತಗ್ಗಿಸಿದಷ್ಟು ನೀನು ಇನ್ನಷ್ಟು ಎತ್ತರಕ್ಕೆ ಏರಬೇಕು. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ. ಶ್ರಮ, ಶಿಸ್ತು ಮತ್ತು ನಂಬಿಕೆ, ಈ ಮೂರು ಇದ್ದರೆ ಯಾವುದೂ ಅಸಾಧ್ಯವಲ್ಲ. ಜನ ನಗಬಹುದು, ನಿನ್ನನ್ನು ನಂಬದೇ ಇರಬಹುದು, ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು. ನಿನ್ನ ಕಥೆಯ ಹೀರೋ ನೀನೇ. ಸಮಯ ಯಾರನ್ನೂ ಕಾಯುವುದಿಲ್ಲ. ಇಂದು ನಾಳೆ ಮಾಡ್ತೀನಿ ಅಂದ್ರೆ ನಾಳೆ ಇನ್ನೊಂದು ದಿನ ಆಗುತ್ತದೆ. ಆದ್ದರಿಂದ ಇಂದೇ